ಎಜಿ ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ನಗರದ ಹಿರಣ್ಯಕೇಶಿ ನದಿಯಲ್ಲಿ ಮಂಗಳವಾರ ದಿನಾಂಕ 24/4/2026 ಸಂಭವಿಸಿದ ತಾಯಿ ಮಗನ ದಾರುಣ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳವಾರ ಲಕ್ಷ್ಮೀ ಕುಟೋಳಿ ಅವರ ಮೃತದೇಹ ನದಿಯಲ್ಲಿ ಸಿಕ್ಕಿತು. ಆದರೆ ಬಾಲಕ ಸುಪ್ರೀತ್ ಮೃತದೇಹದ ಹುಡುಕಾಟಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಹಾಗೂ ನೀರಲ್ಲಿ ಈಜುವ ಎಕ್ಸ್ಪರ್ಟ್ ವ್ಯಕ್ತಿಗಳಿಂದ ನಿರಂತರ ಶೋಧ ಕಾರ್ಯಾಚರಣೆ ನಡೆಸಲಾಗಿತ್ತು. ಆದರೆ ಅದೇನು ಉಪಯೋಗವಾಗಿಲ್ಲ. ಯಾಕಂದ್ರೆ ಬಾಲಕ ಸುಪ್ರೀತ್ ಶವ ಇವತ್ತು 3ನೇ ದಿನ ಶುಕ್ರವಾರ ಹಿರಣ್ಯಕೇಶಿ ನದಿಯಲ್ಲಿಯೇ ಮುಳುಗಿದ ಸ್ಥಳದಿಂದ 1.5 ಕಿಲೋಮೀಟರ್ ಮುಂದೆ ಹೋಗಿ ತನ್ನಷ್ಟಕ್ಕೆ ತಾನೇ ಮೇಲೆ ಎದ್ದು ಬಂದಿದೆ. ಇನ್ನು ಈ ಪ್ರಕರಣದ ಇಂಚು ಮಾಹಿತಿ ನೀಡ್ತೀವಿ ನೋಡಿ. ಮಂಗಳವಾರ ಶಂಕರಲಿಂಗ ದೇವಸ್ಥಾನ ಹಿಂದೆ ಇರುವ ಹಿರಣ್ಯಕೇಶಿ ನದಿ ನೀರಿಗಿಳಿದಿದ್ದ ವೇಳೆ ಮುಳುಗುತ್ತಿದ್ದ ಮಗನನ್ನು ರಕ್ಷಿಸಲು ಹೋದ ತಾಯಿ ಲಕ್ಷ್ಮೀ ಕುಟೋಳಿ ಸಹ ನೀರಿನಲ್ಲಿ ಮೃತಪಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಈ ಇಬ್ಬರ ಸಾವು ನಿಜಕ್ಕೂ ಹೇಗಾಯಿತು ಅಂತ ಯಾರುವೇ ನೋಡಿಲ್ಲ. ಆದರೆ ಹೀಗಾಗಿರಬಹುದು ಅಂತ ಲೆಕ್ಕಾಚಾರ ಮಾತ್ರ ಹಾಕಲಾಗಿದೆ. ಈ ಇಬ್ಬರು ನಗರದ ಹನುಮಾನ್ ನಗರ್ ನಿವಾಸಿ ಲಕ್ಷ್ಮೀ ಸುಧಾಕರ್ ಕುಟೋಳಿ ವಯಸ್ಸು 27 ಮತ್ತು ಸುಪ್ರೀತ್ ಸುಧಾಕರ್ ಕುಟೋಳಿ ವಯಸ್ಸು 9 ಮೃತ ದುರ್ದೈವಿಗಳು ಎಂದು ತಿಳಿದು ಬಂದಿದೆ. ಇನ್ನು ಇದರ ಬಗ್ಗೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಮೃತ ಲಕ್ಷ್ಮೀ ಕುಟೋಳಿ ಅವರ ಪತಿ ಸುಧಾಕರ್ ಕುಟೋಳಿ 11 ವರ್ಷಗಳಿಂದ ಸುಖವಾಗಿ ಜೀವನ ನಡೆಸುತ್ತಿದ್ದೆವು. ಪತ್ನಿಗೆ ಆರೋಗ್ಯ ಸಮಸ್ಯೆ ಇದ್ದರೂ ಸಹ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳೂ ಇರಲಿಲ್ಲ. ಆದರೆ ಹೀಗೆ ಏಕಾಯಿತು ಅನ್ನೋದೇ ನಮಗೆ ಗೊತ್ತಾಗುತ್ತಿಲ್ಲ. ಅಥವಾ ಮಗನನ್ನು ಉಳಿಸುವುದಕ್ಕೆ ಹೋಗಿ ಇಬ್ಬರು ನೀರು ಪಾಲಾಗಿರಬಹುದು ಎಂದಿದ್ದಾರೆ. ಇನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಎಫ್ಐಆರ್ ಪ್ರಕಾರ ಹೇಳುವುದಾದರೆ ಲಕ್ಷ್ಮಿ ಮತ್ತು ಸುಪ್ರೀತ್ ಅವರ ಸಾವಿಗೆ ನಮಗೆ ಯಾವುದೂ ಅನುಮಾನಗಳು ಇಲ್ಲ ಎಂದು ಮೃತ ಲಕ್ಷ್ಮಿ ಅವರ ತಂದೆ ಶಿವಲಿಂಗ್ ದುಂಡಪ್ಪ ಅಮಾನತೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನೇ ಇರಲಿ, ನಿನ್ನೆ ರೀ ಬೆಳಗ್ಗೆ 8 ಅವ್ರು ದೇವ್ರಿಗೆ ಕರ್ಕೊಂಡು ಹೋಗಿ ಬಂದ್ರಿ. ನಾನು ಕರ್ಕೊಂಬಂದು ನಾನು ಡ್ಯೂಟಿಗೆ ನಾನು ವಾಪಸ್ ಡ್ಯೂಟಿಗೆ ಹೋಗಿನ್ರಿ ನನ್ನ ಕೆಲಸಕ್ಕೆ. ಆಮೇಲೆ 11 ಮತ್ತೆ ಫೋನ್ ಮಾಡಿ ಆರಾಮದೇನು ಕೇಳಿ, ನಾಷ್ಟ ಮಾಡಿದ್ದೀನಿ ಕೇಳಿ, ನೀವು ನಾಷ್ಟ ಮಾಡ್ಯಾಳ ಅಂತ ಹೇಳಿ. ಅವ್ರಿಗೆ 2 ತಿಂಗಳು ಆರಾಮಿದ್ದಿರಲಿಲ್ಲ ರೀ. ಹಿಂಗಾಗಿ ಸ್ವಲ್ಪ ದೇವ್ರಿಗೆ ಹೋಗೋನು ದವಾಖಾನೆ ತೋರಿಸೋನು ಎರಡೂ ಚಲೋದವು. ಆಮೇಲೆ ನಾನು ಬೆಳಿಗ್ಗೆ ಕರ್ಕೊಂಡು ಹೋಗಿ ಬಂದೇನೆ ರೀ. ಕರ್ಕೊಂಡ್ಬಂದಾನ. ಆಮೇಲೆ ಹುಡುಗ ಮತ್ತು ಅವರು 12 ಬಂದಾರಂತ ನಮ್ಮ ಆಜುಬಾಜುನ ಮನೆಯಿಂದ ಹೇಳಿದಾರೆ. ಕಾಲ್ ಮಾಡಕತ್ತಾರ. ಅವರು ಕಾಲ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ. ಆಮೇಲೆ ನಾನು ಭೀ ಅಲ್ಲಿ ಡ್ಯೂಟಿ ಮ್ಯಾಗಿಂದ ಕಂಟಿನ್ಯೂ ಒಂದು ಅರ್ಧ ಗಂಟೆ ಫೋನ್ ಮಾಡ್ಯಾನ ರೀ. ಫೋನ್ ಮಾಡ್ಲಾರ್ದಾಗ ನನಗೂ ಹೆದರಿಕೆ ಬಂದು ನಾನು ಏನು ಮಾಡಿ ನಮ್ಮ ಸರ್ಗೂ ಹೇಳಿಬಿಟ್ಟು ಮನೆ ಕಡೆ ಬಂದೇನೆ ರೀ. ಬರ್ಬೇಕಾದ್ರೆ 3-4 ಗಂಟೆ ರಾತ್ರಿಯಿಂದ ಬರ್ಬೇಕಾದ್ರೆ ಕಂಟಿನ್ಯೂ ಫೋನ್ ಮಾಡ್ಕೊತ ಬರ್ಕತ್ತೀವಿ. ಫೋನ್ ರಿಸೀವ್ ಮಾಡಲಿಲ್ಲ. ಆಮೇಲೆ ಒಂದು ತಾಸು ನೋಡಿದ್ವಿ, ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿರಿ. ಫೋನಲ್ಲಿ ಮನ್ಯಾಗ ಇಟ್ಟಿದ್ರಿ? ಇಲ್ಲ ರೀ, ಫೋನ್ ಇಲ್ಲೇ ಅದ ರೀ. ಫೋನ್ ಇಲ್ಲೇ ಅದ. ಅವ್ರು ಟ್ರ್ಯಾಕ್ ಮಾಡಂತಲೇ ಈ ಕಡೆ ಇಲ್ಲಿ ಶಂಕರ್ಲಿಂಗ ಗುಡಿ ಕಡೆ ಐತಿ, ಅಲ್ಲಿ ಹೋಗಿ ಕರ್ಕೊಂಬರ್ರಿ ಅಂತ ಅಂದ್ರಿ. ಹಾಂ, ಸಮಸ್ಯೆ ಏನೂ ಇಲ್ಲ ರೀ. 11 ವರ್ಷದಿಂದ ಇದಾವೆ ರೀ ಸಮಸ್ಯೆ ಇರೋ ಮನೆ. ಮೂರು ಮಂದಿ ಇದಾವ್ರಿ. ಆರಾಮಿಲ್ಲ ಅಂದ್ರೆ ಬರೀ ತಲೆ ಚಕ್ಕರ್ ಬರೋದ, ಬರೀ ವಜ್ಜೆ ಆಗೈತಿ, ಮತ್ತು ಟೈಫಾಯ್ಡ್ ಐತಿ ಅಂತ ಹೇಳಿದ್ರು. ಒಂದು 15 ಜನ ಆತಿಗೆ ಅದನ್ನು ಕೋರ್ಸ್ ಕಂಟಿನ್ಯೂ ಮಾಡೀವ್ರಿ. ಅದೇ ಗೊತ್ತಿಲ್ಲ. ನಾನು ಡ್ಯೂಟಿಗೆ ಹೋಗಿದ್ದೇನೆ ರೀ. ಡ್ಯೂಟಿಗೆ ಬಂತು ಅದು 11 ಅಲ್ಲಿ ಹೋಗಿಬಿಟ್ಟು ಆಫೀಸ್ಗೆ ಹೋಗಿ ಮತ್ತೆ ಫೋನ್ ಮಾಡ್ಯಾನ. ನಾಷ್ಟ ಮಾಡಿ ಅಂತ ಕೇಳಿಬಿಟ್ಟು ಮತ್ತು ನಾಷ್ಟ ಮಾಡ್ಯಾನು, ಆರಾಮಾಗೈತಿ ಮಲ್ಕೋ, ನಾನು ಮತ್ತೊಂದು 2 ತಾಸು ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳೇನು ರೀ. ಆಮೇಲೆ ನನಗೆ ಫೋನ್ ಬಂತಂತಲೇ ಮತ್ತೆ ನಾನು ಅಲ್ಲಿಂದ ಬಂತು. ಒಬ್ಬ ಮಗ ರೀ. ಅಕ್ಕಿ ಬಟ್ಟೆ ಗಿಟ್ಟೆ ಎಲ್ಲ ಮ್ಯಾಗ ಇಟ್ಟು ಹುಡುಗನು ಅರಿವುಗಳು ಮ್ಯಾಗ ಅದಾವ ರೀ. ಆಗಿ ಏನು ನನಗೇನು ತಿಳಿವಂದ್ರೆ ಜಳಕ ಮಾಡ್ತಾರಂತ ಹುಡುಗಿ ಅಂತೇಳಿ ಹೋಗಿದಾಗ ಇಷ್ಟಾಗ ಬರಂಗಿಲ್ಲ ರೀ. ಹಾಂ, ಹಂಗೇನೋ ಆಗೈತು. ನನಗೂ ಏನೋ ಅರ್ಥ ನೋವಾಗ್ತು. ಮನೆಗೇನು ಜಗಳದ ಏನೂ ಇಲ್ಲ ರೀ. ಎಲ್ಲ ಚಲೋ ಇನ್ನೂ ಇದಾರೆ. ನಾವು 11 ವರ್ಷ ಆತ್ರಿ. L&T ಫೈನಾನ್ಸ್ನಾಗ ಕೆಲಸ ಮಾಡ್ತಾನೆ ರೀ, ಏರಿಯಾ ಮ್ಯಾನೇಜರ್. ಈ ದುರಂತ ಸಾವಿನ ಬಗ್ಗೆ ಇಡೀ ಸಂಕೇಶ್ವರ್ ನಗರವೇ ಹಳಹಳ ವ್ಯಕ್ತಪಡಿಸುತ್ತಿದೆ. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.